ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ KR2 ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಕೂಡ TET ಪರೀಕ್ಷಾ ತಯಾರಿಯಲ್ಲಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಈಗ ಒಂದು ವಿಚಾರ ತಾವೆಲ್ಲರೂ ಕೂಡ ಕೇಳಲ್ಪಡ್ತಾ ಇದ್ದೀರಾ, ಈ ಬಾರಿ ಏನೋ ಆನ್ಲೈನ್ ಎಕ್ಸಾಮ್ ಇದೆಯಂತೆ, ಹೌದಾ? ಹಾಗಾದರೆ ಆನ್ಲೈನ್ ಎಕ್ಸಾಮ್ ಇದ್ದರೆ ನನಗೆ ಕಂಪ್ಯೂಟರೇ ಗೊತ್ತಿಲ್ಲ, ಕಂಪ್ಯೂಟರ್ನ ಇಲ್ಲಿವರೆಗೂ ಕೂಡ ಬಳಸೇ ಇಲ್ಲ, ನಾನು ಹೇಗೆ ಮಾಡಬೇಕಾಗಾದ್ರೆ? ಕಂಪ್ಯೂಟರ್ ಆನ್ಲೈನ್ ಎಕ್ಸಾಮ್ ಆದರೆ ಯಾವ ರೀತಿಯೆಲ್ಲ ಪ್ರೊಸೆಸ್ ಇರುತ್ತೆ, ಹೇಗೆಲ್ಲ ಇರುತ್ತಾ, ನಮಗೆ ತುಂಬ ಕಷ್ಟ ಆಗುತ್ತಾ, ಈಸಿ ಆಗುತ್ತಾ? ಪ್ರತಿಯೊಂದನ್ನು ಕೂಡ ನಿಮಗೆ ಅನೇಕ ರೀತಿಯಂಥ ಪ್ರಶ್ನೆಗಳು ಇರುತ್ತೆ. ಇವೆಲ್ಲ ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೋಸ್ಕರ ಮತ್ತೆ ಆನ್ಲೈನ್ ಎಕ್ಸಾಮನ್ನು, TET ಆನ್ಲೈನ್ ಎಕ್ಸಾಮನ್ನು ಯಾವ ರೀತಿಯಾಗಿ ನಾವು ಫೇಸ್ ಮಾಡ್ಬೋದು ಎಲ್ಲವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ವಿತ್ ಡೆಮೋ ಯಾವ ರೀತಿಯಾಗಿ ನಾವು ಆನ್ಲೈನ್ ಎಕ್ಸಾಮನ್ನು ಫೇಸ್ ಮಾಡೋದು, ಓಕೆನಾ? ಆನ್ಲೈನ್ ಎಕ್ಸಾಮ್ ನೀವು ಹೋಗಿ ಆ ದಿನ ಕುಳಿತಾಗ ಯಾವ ರೀತಿಯಾಗಿ ನಿಮಗೆ ಬರುತ್ತೆ ಕ್ವಶನ್ಸು, ಯಾವ ರೀತಿಯಾಗಿ ನಿಮಗೆ ಕಂಪ್ಲೀಟ್ಲಿ ಆಪ್ಷನ್ಸ್ ಇರುತ್ತೆ, ಯಾವ ರೀತಿಯಾಗಿ ಆನ್ಸರನ್ನು ಮಾಡಬೇಕು, ಆನ್ಸರ್ ಮಾಡದೇ ಇದ್ದರೆ ಯಾವ ರೀತಿ ಕಲರಲ್ಲಿ ತೋರಿಸುತ್ತೆ, ಪ್ರತಿಯೊಂದನ್ನು ಕೂಡ ನಿಮಗೆ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ TET ತಯಾರಿಯನ್ನು ನಡೆಸ್ತಾ ಇದ್ದೀರಾ 100% ಈ ಒಂದು ವಿಡಿಯೋ ನಿಮಗೆ 100ಕ್ಕೆ 100% ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆನ್ಲೈನ್ ಎಕ್ಸಾಮ್ ಆಯಿತು ಅಂದರೆ ಇದೇ ರೀತಿಯಲ್ಲಿ, ಇದೇ ಮಾದರಿಯಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಆ ದೃಷ್ಟಿಗೆ ಅತ್ಯಂತ ಸರಳವಾಗಿ ಔ ಟು ಫೇಸ್ ಆನ್ಲೈನ್ ಎಕ್ಸಾಮ್ ಅನ್ನು ಕಲಿತಾ ಹೋಗೋಣ. ಯಾರು ಕೂಡ ಭಯ ಪಡೋದು ಬೇಡ, ಅತ್ಯಂತ ಸುಲಭವಾಗಿರುತ್ತೆ. ಜೊತೆಗೆ ಈ ಒಂದು ಆನ್ಲೈನ್ ಎಕ್ಸಾಮ್ ಇಂದ ನಿಮಗೆ ಪ್ಲಸ್ ಇದೆ. ಏನು ಪ್ಲಸ್ ಇದೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡುವಂಥ TET, PST, GPST, HSTಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳು, ಅದೇ ರೀತಿಗೆ ಚಾಪ್ಟರ್ ವೈಸ್ MCQ ಎಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಡೀತಾ ಇರುತ್ತೆ. ಸೊ ಅಲ್ಲಿ ನೇರವಾಗಿ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಈ ಒಂದು HSTR, GPSTR, PST, TETಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರಲಿ, ನೋಟ್ಸ್ಗಳಾಗಿರಲಿ ಸಿಗುತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಅದರ ಲಿಂಕ್ ಅನ್ನ KR ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಚಾನಲ್ ಇದೆ, ಆ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಗೆ ಎಲ್ಲ ರೀತಿಯಂತ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರಲಿ, PDF ನೋಟ್ಸ್ಗಳಾಗಿರಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ KR2 ಟೂಲ್ಸ್ ಕಡೆಯಿಂದ ಅತ್ಯಂತ ಅದ್ಭುತವಾಗಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದ್ವಿ. ನಿರಂತರವಾಗಿ ಸುಮಾರು 4-5 ವರ್ಷಗಳಿಂದ ಕೊಡ್ತಾ ಇದ್ವಿ. 6,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ನಮ್ಮಲ್ಲಿ ಕಲಿತಾ ಇದ್ದಾರೆ. ಸೊ ನಿಮಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ, ಅಂದರೆ ಕೇವಲ 999 ರೂಪಾಯಿಗೆ ಯಾವುದೇ ಕೋರ್ಸನ್ನು ಬೈ ಮಾಡ್ಕೊಳ್ಳಿ. ನೀವು TET ಏನಾದರೂ ಬೈ ಮಾಡ್ಕೊಳ್ಳಿ, PST ಆದರೂ ಬೈ ಮಾಡ್ಕೊಳ್ಳಿ, ಅಥವಾ HST ಆದರೂ ಬೈ ಮಾಡ್ಕೊಳ್ಳಿ, ಅಥವಾ GPST ಆದರೂ ಬೈ ಮಾಡ್ಕೊಳ್ಳಿ, ಯಾವುದೇ ಒಂದು ಕೋರ್ಸನ್ನು ಬೈ ಮಾಡ್ಕೊಳ್ಳಿ, 6 ತಿಂಗಳಿಗೆ ನಿಮಗೆ ಕೇವಲ 999 ರೂಪಾಯಿ ಇರುತ್ತೆ. 700ಕ್ಕಿಂತ ಹೆಚ್ಚು ಚಾಪ್ಟರ್ ವೈಸ್ ವಿಡಿಯೋಗಳು ಸಿಗುತ್ತೆ, 50ಕ್ಕಿಂತ ಹೆಚ್ಚು ಟೆಸ್ಟ್ ಸೀರೀಸ್ ಈಗ ಆಲ್ರೆಡಿ ಎಲ್ಲವೂ ಕೂಡ ಅಪ್ಲೋಡ್ ಆಗಿದೆ, ಬೋಧನಾಶಾಸ್ತ್ರದ PDF ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ, ಅದು KR ಟ್ಯುಟೋರಿಯಲ್ಸ್ ವೇದಿಕೆಯಲ್ಲಿ. ಕೂಡಲೇ ಜಾಯ್ನ್ ಆಗಿ ಕೇವಲ 999. ಇಲ್ಲ ಸರ್ ನಮ್ಗೆ ಎಲ್ಲ ಕೋರ್ಸ್ಗಳು ಬೇಕು, ನಾನು ಎಲ್ಲಕ್ಕೂ ಎಲಿಜಿಬಲ್ ಇದ್ದೀನಿ, ನನಗೆ ಎಲ್ಲ ಕೋರ್ಸ್ ಬೇಕು ಅನ್ನೋದಾದ್ರೆ ನಿಮಗೆ 1 ಇಯರ್ ವ್ಯಾಲಿಡಿಟಿ ಇರುತ್ತೆ, ಅದು 3,000 ರೂಪಾಯಿ ಇರುತ್ತೆ. ಎಲ್ಲ ತರಗತಿಗಳು ಕೇವಲ ನಿಮಗೆ 3,000 ರೂಪಾಯಿ ಇರುತ್ತೆ. ಸೊ ಅದು 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಸೊ ನೀವು ಮೊದಲಿಗೆ ನಮ್ಮ ಆ್ಯಪ್ಗೆ ಹೋಗಿ KR ಟ್ಯುಟೋರಿಯಲ್ಸ್ ಒಂದು ಪ್ಲೇ ಸ್ಟೋರ್ಗೆ ಹೋಗಿ KR ಟ್ಯುಟೋರಿಯಲ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು, ಇದೇ ಸಿಂಪಲ್ ಆಗಿರುತ್ತೆ. ಸೊ ಇದೇ ರೀತಿ ನಿಮಗೆ ಕಾಣ್ತಾ ಇರುತ್ತೆ. ಸೊ ಅಲ್ಲೇ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಬೈ ನೌ ಅಂತ ಕೇಳುತ್ತೆ. ಬೈ ನೌವನ್ನು ಅಲ್ಲೇ ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆಗೋದು. ಅದಕ್ಕಿಂತ ಮುಂಚೆಲೆ ನಿಮಗೆ ಡೆಮೋ ತರಗತಿಗಳು ಕೂಡ ನೀವು ನೋಡ್ಬೋದು, ಫ್ರೀ ಕಂಟೆಂಟ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅನೇಕ ರೀತಿಯ ನಾವು ಡೆಮೋ ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೀವಿ. ಡೆಮೋ ಕ್ಲಾಸನ್ನು ನೋಡಿ ನಿಮಗೆ ಅರ್ಥ ಆಯಿತು, ತರಗತಿಗಳು ಈಸಿಯಾಗಿ ಅರ್ಥ ಆಗ್ತಿದೆ ಅಂದರೆ ಕೂಡಲೇ ಜಾಯ್ನ್ ಆಗಿ, ಓಕೆನಾ? ಯಾಕೆಂದರೆ ವಿತೌಟ್ ಡೆಮೋ ಕ್ಲಾಸ್ ನೀವು ಜಾಯ್ನ್ ಆಗೋಕೆ ಹೋಗ್ಬೇಡಿ. ಡೆಮೋ ಕ್ಲಾಸನ್ನು ನೋಡಿ ಜಾಯ್ನ್ ಆಗಿ ನಿರಂತರವಾಗಿ ನಮ್ಮ ತರಗತಿಗಳನ್ನ ಯಾರು ಫಾಲೋ ಮಾಡ್ತಿದ್ದೀರಾ ಎಲ್ಲರೂ ಕೂಡ ನಿಮ್ಗೆ ಅರ್ಥ ಆಗಿರುತ್ತೆ ನಮ್ಮ ಕ್ವಾಲಿಟಿ ಏನಂತ. ಸೊ ಕೂಡಲೇ ಜಾಯ್ನ್ ಆಗಿ, ಅಥವಾ ಹೆಚ್ಚಿನ ಮಾಹಿತಿಗೆ ನಿಮಗೆ ಬೇಕು ಅನ್ನೋದ್ರೆ ಈ ನಂಬರ್ನ ಸಂಪರ್ಕವನ್ನ ಮಾಡಿ ಅಂತ ಹೇಳ್ತಾ, ಎಸ್ ಈಗ ಪ್ರಮುಖವಾಗಿರೋಂಥ ಪ್ರಶ್ನೆ. ಸೊ ನಮಗೆ ಈ ಒಂದು TETಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆನ್ಲೈನ್ ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕು, ಹಾಗಾದ್ರೆ ಅದಕ್ಕಿಂತ ಮುಂಚೆ TET ಎಕ್ಸಾಮ್ ಈ ಬಾರಿ ಆನ್ಲೈನ್ ಎಕ್ಸಾಮ್ ಆಗುತ್ತಾ ಅನ್ನೋದು ಮೊದಲೇ ಪ್ರಶ್ನೆ. ನೋಡಿ, ಇದರ ಬಗ್ಗೆ ಚರ್ಚೆಯಲ್ಲಿದೆ, ಇಲಾಖೆ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆನ್ಲೈನ್ ಎಕ್ಸಾಮ್ ಮಾಡಬೇಕಾ ಮಾಡಬಾರ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಬೇಕು ಅಂದ್ರೆ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಸೊ ಮಾಡ್ಕೊತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇನ್ ಕೇಸ್ ಏನಾದ್ರು ಕೂಡ ಫೈನಲ್ ಆಯ್ತಪ್ಪ, ಇಲ್ಲ ಇದೇ ಬಾರಿ ನಾವು ಆನ್ಲೈನ್ ಎಕ್ಸಾಮ್ ಮಾಡೋಣ ಅಂತಂದ್ರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಮುಂಬರುವಂತ TET ಆನ್ಲೈನ್ ಎಕ್ಸಾಮ್ ಆಗುತ್ತೆ. ಯಾವಾಗ ಇಲಾಖೆಯಿಂದ ಅಧಿಕೃತ ಮಾಹಿತಿ ಬರಬೇಕು. ಸೊ ಇಲಾಖೆಯಿಂದ ಅಧಿಕೃತ ಮಾಹಿತಿ ಬಂತು ಅಂದ್ರೆ ಆನ್ಲೈನ್ ಎಕ್ಸಾಮ್ ಪಕ್ಕಾ ಅಂತ. ಸೊ ಈ ನಿಟ್ಟಿನಲ್ಲಿ ಇಲಾಖೆ ತನ್ನ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಇನ್ ಕೇಸ್ ಆನ್ಲೈನ್ ಎಕ್ಸಾಮ್ ಆಯಿತು ಅಂದರೂ ಕೂಡ ವರಿ ಮಾಡಬೇಡಿ, ನಿಮಗೆ ಅದು ಪ್ಲಸ್ ಅತ್ಯಂತ ಸುಲಭವಾಗಿರುತ್ತೆ. ಯಾವುದೇ ಕಾರಣಕ್ಕೂ ನನಗೆ ಕಂಪ್ಯೂಟರ್ ಗೊತ್ತೇ ಇಲ್ಲ ಅನ್ನೋರು ಕೂಡ ಸುಲಭವಾಗಿ ಫೇಸ್ ಮಾಡಬಹುದು.
ಎಲ್ಲವನ್ನು ಕೂಡ ಹೇಳ್ಕೊಡ್ತೀನಿ. ನಿಮ್ಗೆ ಯಾವುದೇ ರೀತಿಯಾಗಿ ಅಲ್ಲಿ ಕೀಬೋರ್ಡ್ನ ಬಳಕೆ ಬೇಕಾಗಿಲ್ಲ. ಕೇವಲ ಮೌಸನ್ನು ಯೂಸ್ ಮಾಡೋದು ಗೊತ್ತಿದ್ರೆ ಸಾಕು. ಆ ಮೌಸಲ್ಲಿ ಲೆಫ್ಟ್ ಬಟನ್ ಅನ್ನು ಕ್ಲಿಕ್ ಮಾಡೋದು ಗೊತ್ತಿದ್ರೆ ಸಾಕು. ಎಲ್ಲವನ್ನು ಕೂಡ ನಿಮಗೆ ಪ್ರಾಕ್ಟಿಕಲಿ, ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನೋಡಿದ್ರೆ ಎಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನಿಮ್ಗೆ ಎಲ್ಲವನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಅದನ್ನು ನೋಡ್ಕೊಂಡ್ರೆ ಸಾಕು, ನಿಮ್ಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಎಸ್, ಈಗ ಬನ್ನಿ, ಆನ್ಲೈನ್ ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಳಿ, ಆಗುತ್ತೆ ಮುಂದೆ. ಸೊ ಆದಾಗ ಯಾವ ರೀತಿಯಾಗಿ ಬರುತ್ತೆ ಎಕ್ಸಾಮ್, ಓಕೆನಾ? ಆದರೆ TET ಎಕ್ಸಾಮ್, ಆನ್ಲೈನ್ ಎಕ್ಸಾಮ್ ಆದರೆ ಯಾವ ರೀತಿಯಾಗಿ ಬರುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಮೊದಲಿಗೆ ಅದಕ್ಕಿಂತ ಮುಂಚೆ ನೋಡಿ, ಈಗ ನಮ್ಗೇನು ಮಾಡ್ತಾ ಹೋಗೋಣ, ಈ ಒಂದು ಆನ್ಲೈನ್ ಎಕ್ಸಾಮ್ ಓದ ತಕ್ಷಣ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ. ಸೊ ಯಾವ ರೀತಿಯಾಗಿರುತ್ತೆ, ಮೊದಲಿಗೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಆನ್ಲೈನ್ ಎಕ್ಸಾಮ್ಗೆ ಹೋಗಿದ್ರೆ ನಿಮ್ಮ ಸೆಂಟರ್ಗೆ ಹೋದ ತಕ್ಷಣ ಇಂಟರ್ಫೇಸ್ ಈ ರೀತಿಯಾಗಿ ಬರುತ್ತೆ ಆ ಒಂದು ಕಂಪ್ಯೂಟರ್ಲಿ. ಸೊ ಅಲ್ಲಿ ಏನಿರುತ್ತೆ, ಮೊದಲಿಗೆ ಇಲ್ಲಿ ಏನಿದಿಲ್ಲ ಜಾನ್ ಸ್ಮಿತ್ ಅಂತ ಇದೆ. ಸೊ ಇದ್ರ ಬದಲಾಗಿ ನಿಮ್ಮ ಹೆಸರು ಇರುತ್ತೆ, ಓಕೆನಾ? ರವಿಕುಮಾರೋ ಅಥವಾ ಏನು ನಿಮ್ಮ ಹೆಸರು ಇದೆ ಆ ಒಂದು ಹೆಸರು ನಿಮ್ಗೆ ಬಂದಿರುತ್ತೆ. ವಿತ್ ಫೋಟೋ ಇರುತ್ತೆ. ಇನ್ ಕೇಸ್ ನಿಮ್ಮ ಫೋಟೋ ಅಲ್ಲ, ನಿಮ್ಮ ಹೆಸರಲ್ಲ ಅಂದರೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಯಾರಾದರೂ ಕೂಡ ಇನ್ವಿಜಿಲೇಟರ್ ಇರ್ತಾರೆ, ಅವ್ರನ್ನ ಕರೆದು ಸರ್ ಈ ಥರ ನಂದಲ್ಲ ಇದು ಅಂತ ಹೇಳಿದ್ರೆ ಅವರು ನಿಮಗೆ ಸರಿಪಡಿಸ್ಕೊಡ್ತಾರೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಹೇಳ್ತಾ ಇದೆ ಆಗಲೇ. ಸೊ ಇಲ್ಲಿ ಮೌಸ್, ಕೇವಲ ಮೌಸ್ನ ವರ್ಕ್ ಅಷ್ಟೇ, ಬೇರೆ ಏನು ವರ್ಕ್ ಬೇಡ ಇಲ್ಲ. ಮೌಸ್ನಲ್ಲಿ ಅದರಲ್ಲೂ ಕೂಡ ಲೆಫ್ಟ್ ಬಟನ್, ಓಕೆನಾ? ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಲಾಗಿನ್ ನಂಬರ್ ಅಂತ ಕೊಟ್ಟಿರ್ತಾರೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ನಂಬರ್ ಏನು ಅಥವಾ ನಿಮ್ಮ ರೋಲ್ ನಂಬರ್ ಏನು ಆ ನಂಬರನ್ನು ಅಥವಾ ನಿಮ್ಮ ಒಂದು ಏನು ರಿಜಿಸ್ಟರ್ ನಂಬರ್ ಇರುತ್ತೆ ಆ ರಿಜಿಸ್ಟರ್ ನಂಬರ್ನ ಕ್ಲಿಕ್ ಮಾಡ್ಕೊಂತ ಹೋದ್ರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಮೌಸ್, ಓಕೆನಾ? ಅಲ್ಲಿ ಕರ್ಸರ್ ಕಾಣ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂತ ಹೋದ್ರೆ ಆ ನಂಬರ್ ಎಂಟ್ರಿ ಆಗ್ತಾ ಹೋಗುತ್ತೆ. ಆ ನಂತರ ನಿಮಗೆ ಪಾಸ್ವರ್ಡ್ ಕೊಟ್ಟಿರ್ತಾರೆ, ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ನೀವು ಜಸ್ಟ್ ಸೈನ್ ಇನ್ ಆದರೆ ನಿಮ್ಗೇನಾಗುತ್ತೆ, ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಎಸ್, ಓಪನ್ ಆಯ್ತು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಸೂಚನೆಗಳು ಈ ಒಂದು ಇಂಟರ್ಫೇಸಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ, ವ್ಯೂ ಇನ್ ಇಂಗ್ಲೀಷ್ ಅಂತ ಇದೆ. ಇಲ್ಲಿ ಮೊದಲಿಗೆ ಸರ್ ನಮ್ಗೆ ಇಂಗ್ಲೀಷ್ ಗೊತ್ತಾಗಲ್ಲ ಸರ್ ಅಂದರೆ ಇಲ್ಲಿ ಆಪ್ಷನ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಇದೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆಂದರೆ ಇದು CTETಗೆ ಸಂಬಂಧಪಟ್ಟಂಥದ್ದನ್ನು ಡೆಮೋ ತೋರಿಸ್ತಾ ಇದೆ ನಿಮಗೆ. ಸೊ ಅಲ್ಲಿ ಎರಡೇ ಲ್ಯಾಂಗ್ವೇಜ್, ಒಂದು ಇಂಗ್ಲೀಷು ಮತ್ತು ಹಿಂದಿ. ಈಗ ನಿಮಗೆ ಕರ್ನಾಟಕದಲ್ಲಿ ಮಾಡೋದ್ರಿಂದ KTET ಅಲ್ಲಿ ಕನ್ನಡವೂ ಕೂಡ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಆಡ್ ಆಗುತ್ತೆ. ಆ ಸಾಫ್ಟ್ವೇರ್ ಅದರ ಡೆವಲಪ್ ಆಗಿರುತ್ತೆ. ಇಲ್ಲಿ ಕನ್ನಡ ಅಂತ ಆಪ್ಷನ್ ಬರುತ್ತೆ, ಕನ್ನಡವನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡೆ. ಸೊ ಈ ಎಲ್ಲ ಇನ್ಸ್ಟ್ರಕ್ಷನ್ ಇಂಗ್ಲೀಷಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರೋದು ಎಷ್ಟು ಮಿನಿಟ್ಸ್ ಎಕ್ಸಾಮ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ ಅದು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ಲಿ ಈ ಕಲರ್ಗಳ ಬಗ್ಗೆ ನಾವು ಅಗತ್ಯವಾಗಿ ತಯಾರಿಯನ್ನು ಮಾಡ್ಕೊಳ್ಳೇಬೇಕು. ಇದರ ಅರ್ಥವನ್ನು ತಿಳ್ಕೊಬೇಕು. ಹಾಗಂದ್ರೆ ಏನು, ಈ ಕಲರ್ ಬಂದ್ರೆ ಏನು, ಈ ಕಲರ್ ಬಂದ್ರೆ ಏನು ಎಲ್ಲವನ್ನು ಕೂಡ ತಿಳ್ಕೊಬೇಕಾಗುತ್ತೆ. ವಿತ್ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮಗೆ ಇಲ್ಲಿ ಒಂದಿಷ್ಟು ಥಿಯರಿ ಏನಿದೆ ಅಂತ ಹೇಳ್ಬಿಡ್ತೀನಿ. ನೋಡಿ, ಇಲ್ಲೇನಾದ್ರೂ ಕೂಡ ಗ್ರೇ ಕಲರ್ ಬಂತು ಅಂದ್ರೆ ಯು ಹ್ಯಾವ್ ನಾಟ್ ವಿಸಿಟೆಡ್ ದ ಕ್ವಶನ್ ಏಟ್, ಅಂದ್ರೆ ಆ ಒಂದು ಕ್ವಶನ್ ನಂಬರ್ ಏನಾದರೂ ಕೂಡ ನಿಮಗೆ ಗ್ರೇ ಕಲರ್ ಇತ್ತು, ಎಲ್ಲವನ್ನು ಕೂಡ ಮುಂದೆ ಹೇಳ್ತೀನಿ, ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಗ್ರೇ ಕಲರ್ ಇತ್ತು ಅಂದ್ರೆ ನೀವು ವಿಸಿಟೇ ಮಾಡಿಲ್ಲ ಅಂತ ಅರ್ಥ. ಅಂದ್ರೆ ನನಗೆ ಬೇಡಪ್ಪ, ಈಗ ಒಂದಿಷ್ಟು ನಾನು ಏನು ಇಂಗ್ಲೀಷ್ ಮಾಡಲ್ಲ, ಡೈರೆಕ್ಟ್ ನಾನು CDPಗೆ ಹೋಗ್ತೀನಿ, ಅಥವಾ ಮೇಲ್ಗಡೆ ಇರೋಂಥ ಒಂದು 10 ಕ್ವಶನ್ಸ್ ಬೇಡವೇ ಬೇಡ, ಈಗ ನಾನು 15ನೇ ಕ್ವಶನಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ಸೊ ಮೇಲ್ಗಡೆ ಎಲ್ಲ ನೀವು ಅಟೆಂಡೇ ಮಾಡಿಲ್ಲ, ಅದಕ್ಕೆ ಹೋಗೇ ಇಲ್ಲ, ಆ ಕ್ವಶನ್ಸ್ ವಿಸಿಟೇ ಮಾಡಿಲ್ಲ ನೀವು, ಆ ಒಂದು ಕ್ವಶನ್ಸ್ ಯಾವ ಕಲರ್ ಕಾಣ್ತಾ ಇರುತ್ತೆ, ಈ ಗ್ರೇ ಕಲರ್ ಕಾಣ್ತಾ ಇರುತ್ತೆ. ಅರ್ಥ ಆಗ್ತಿಲ್ಲ? ಎರಡನೇದು, ಆ ಕ್ವಶನ್ಸ್ಗೆ ಎಂಟ್ರಿ ಕೊಡ್ತೀರಾ. ರೆಡ್ ಕಲರ್ ಯಾವಾಗ ಕಾಣುತ್ತೆ, ಕ್ವಶನ್ಸ್ಗೆ ನೀವು ಎಂಟ್ರಿ ಕೊಡ್ತೀರಾ, ಆದರೆ ಕ್ವಶನ್ಸೇ ಅರ್ಥ ಆಗಲ್ಲ ನಿಮಗೆ, ಏನೇನೂ ಅರ್ಥ ಆಗ್ತಿಲ್ಲ ನನಗೆ, ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರೋರು ಈ ಥರ ನೀವು ಫೇಸ್ ಮಾಡ್ಬೋದು, ಅಂದರೆ ಅದು ಬಿಟ್ಬಿಟ್ಟು ನೀವು ಮುಂದೆ ಬರೋದು. ಅಂದರೆ ರೆಡ್ ಕಲರ್ ಕಾಣ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡೋದೇ ಬೇಡ ಅಂದ್ಬಿಟ್ಟು ಏನು ಮಾಡ್ತಾರೆ, ಸಬ್ಮಿಟ್ ಕೊಟ್ಟು ಮುಂದೆ ಬರ್ತಾರೆ. ಸಬ್ಮಿಟ್ ಎಲ್ಲವೂ ಕೂಡ ತೋರಿಸ್ತೀನಿ. ಅವಾಗ ಏನು ಕಾಣ್ತಾ ಇರುತ್ತೆ, ಆ ಕ್ವಶನ್ ನಿಮಗೆ ರೆಡ್ ಕಲರ್ ಕಾಣ್ತಾ ಇರ್ತಿಲ್ಲ. ಮುಂದೆ ಎಲ್ಲವೂ ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇವನ್ನ ಸ್ವಲ್ಪ ಈ ಕಲರ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಮೂರನೇದು, ಇಲ್ಲೇನಾಗುತ್ತೆ, ಇಲ್ಲಿ ಗ್ರೀನ್, ಇದರ ಅರ್ಥ ಏನು ಅಂತಂದರೆ, ಎಸ್ ನನಗೆ ಆಪ್ಷನ್ಸ್ ಗೊತ್ತು, ಪ್ರಶ್ನೆನೂ ಅರ್ಥ ಆಯಿತು, ಯಾವುದೋ ಒಂದು ಉತ್ತರವನ್ನು ಕೊಟ್ಟಿರ್ತಾರ, ಸಬ್ಮಿಟ್ ಅಂತ ಕೊಟ್ಟಿರ್ತಾರ, ಆ ಒಂದು ಆನ್ಸರ್ ಮಾಡಿರೋಂಥ ಕಲರ್ ಎಲ್ಲವೂ ಕೂಡ ಆನ್ಸರ್ ಮಾಡಿರೋಂಥ ಕ್ವಶನ್ಸು ನಿಮಗೆ ಗ್ರೀನ್ ಕಲರ್ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ, ಪರ್ಪಲ್ ಕಲರಲ್ಲಿ 3 ಇದೆ. ಇಲ್ಲಿ 3ರಲ್ಲೂ ಕೂಡ ಡಿಫ್ರೆಂಟ್ ಸಿಂಬಲ್ಗಳಿದೆ, ಗಮನಿಸಿದ್ರ? ಇಲ್ಲಿ ಮೊದಲೇ ಕಂಪ್ಲೀಟ್ಲಿ ಯಾವುದೇ ಸಿಂಬಲ್ ಇಲ್ಲ. ಇದರ ಅರ್ಥ ಏನಂದರೆ, ಯು ಹ್ಯಾವ್ ನಾಟ್ ಆನ್ಸರ್ಡ್ ದ ಕ್ವಶನ್ ಬಟ್ ಹ್ಯಾವ್ ಮಾರ್ಕ್ಡ್ ದ ಕ್ವಶನ್ ಫಾರ್ ರಿವ್ಯೂ. ನೀವು ಕ್ವಶನ್ಸನ್ನು ಓದ್ತೀರಾ, ಓದಬೇಕಾದ್ರೆ ಅರ್ಥ ಆಗ್ತಿದೆ ಕ್ವಶನ್ಸ್, ಆದರೂ ಕೂಡ ಸ್ವಲ್ಪ ಸಮಯ ಬೇಕು. ಆ ಕೊಟ್ಟಿರೋಂಥ ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕ್ಲಿಕ್ ಮಾಡೋದಿಲ್ಲ. ನಾನು ಆಮೇಲೆ ಇದನ್ನು ಓದಿ ಸ್ವಲ್ಪ ಅರ್ಥ ಆಗ್ತಿದೆ, ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ 100% ಅಂತ ಏನು ಮಾಡ್ತೀನಿ ಅಂದರೆ, ಈ ಭಾಗದಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಆಪ್ಷನ್ಸ್ ಇರುತ್ತೆ, ನಿಮಗೆ ಮುಂದೆ ತೋರಿಸ್ತೀನಿ. ಈ ಭಾಗದಲ್ಲಿ ಏನಂತಂದರೆ ಮಾರ್ಕ್ ಆ್ಯಂಡ್ ರಿವ್ಯೂ ಅಂತ ಇರುತ್ತೆ. ಸೊ ಅದೇನು ಮಾಡ್ತೀರಾ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಮುಂದೆ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ, ಬರೀ ಈ ಥರ ಕಾಣುತ್ತೆ ಪರ್ಪಲ್ ಕಲರಲ್ಲಿ. ನೆಕ್ಸ್ಟ್ ಇನ್ನೊಂದು ಪರ್ಪಲ್ ಕಲರ್ ಇನ್ನೊಂದು ಸ್ವಲ್ಪ ಸಿಂಪಲ್ ಇದೆ. ಇದರ ಅರ್ಥ ಏನಂದರೆ, ನೀವೇನು ಮಾಡ್ತೀರಾ, ಮಾರ್ಕ್ ಮಾಡ್ತೀರಾ ಆ ಕ್ವಶನ್ಸ್ಗೆ. ಏನು ಮಾಡ್ತೀರಾ, ಇಲ್ಲ ಇಲ್ಲಿ A ಮತ್ತು B ಇವೆರಡರಲ್ಲಿ ನಿಮ್ಗೆ ಗೊಂದಲ ಇರುತ್ತೆ, ಇರಲಿ ನೋಡೋಣ, ಒಂದು B ಹಾಕಿರ್ತೀನಿ, ಮತ್ತೆ ಆಮೇಲೆ ಬಂದು ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ ಅಂತ ಏನು ಮಾಡ್ತೀರಾ ನೋಡಿ, ಇದೇ ಪ್ಲಸ್ ಅಂತ ಹೇಳಿದ್ದು. ನೀವು ಏನಾದರೂ ಕೂಡ OMR ಶೀಟಲ್ಲಿ ಒಂದ್ಸತಿ ರೌಂಡ್ ಮಾಡಿದ್ರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ತಿದ್ದಕ್ಕೆ ಆಗೋದಿಲ್ಲ, ನೀವು ಅಲ್ಲಿ ಹೋಯ್ತು ಮಾರ್ಕ್ಸ್ ಅಂತ. ಬಟ್ ಇಲ್ಲಿ ನಿಮಗೆ AR B ಅಂತ ಡೌಟ್ ಇರುತ್ತೆ, ಒಂದು B ನ ಕ್ಲಿಕ್ ಮಾಡಿರ್ತಾರೆ, ಆದ್ರೂ ನೋಡೋಣ ಆಮೇಲೆ ಬಂದು ಚೆಕ್ ಮಾಡ್ತೀನಿ ಅಂತ ಏನು ಮಾಡಿರ್ತಾರೆ ಅಂದರೆ ಕ್ಲಿಕ್ ಮಾಡಿರ್ತಾರೆ. ಕ್ಲಿಕ್ ಮಾಡಿಬಿಟ್ಟು ಏನು ಮಾಡೋಕಂದ್ರೆ ಇಲ್ಲಿ ಮಾರ್ಕ್ ಆ್ಯಂಡ್ ರಿವ್ಯೂ ಅಂತ ಇರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಈ ರೀತಿಯಾಗಿ ಏನು ಮಾಡುತ್ತೆ, ಪರ್ಪಲ್ ಪ್ಲಸ್ ಈ ರೀತಿ ಮಾರ್ಕ್ ಬರುತ್ತೆ.
ಅದೇನಾಗುತ್ತೆ ಆನ್ಸರ್ಡ್ ಅಂಡ್ ಮಾರ್ಕ್ ದ ರಿವ್ಯೂ ವಿಲ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್. ಏನಾಗ್ತಾ ಹೋಗುತ್ತಂದ್ರೆ ಇನ್ ಕೇಸ್ ಕೊನೆಯದಾಗ ಟೈಮ್ ಆಗ್ಬಿಡ್ತಪ್ಪ, ಟೈಮ್ ಆಯಿತು ಆ ಕ್ವಶನ್ಸ್ಗೆ ಮತ್ತೊಮ್ಮೆ ನೀವು ಟಚ್ ಮಾಡೋದಕ್ಕಾಗಲ್ಲ. ಅವಾಗ ಏನಾಗುತ್ತೆ, ನೀವು ಬಿನ ಕ್ಲಿಕ್ ಮಾಡಿದ್ರೆ ಬಿನ ಏನಾಗುತ್ತೆ ನಿಮಗೆ ವ್ಯಾಲ್ಯೂಯೇಷನ್ಸ್ಗೆ ಕನ್ಸಿಡರ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ 6ನೇ ಆಪ್ಷನ್ಸ್ ಏನಿದೆ ಅಂದ್ರೆ ದ ಕ್ವಶನ್ ಮಾರ್ಕ್ ದ ರಿವ್ಯೂ ವಿಲ್ ನಾಟ್ ಬಿ ಕನ್ಸಿಡರ್ ಇವ್ಯಾಲ್ಯೂಯೇಷನ್ಸ್ ಹೆನ್ಸ್ ನೋ ಮಾರ್ಕ್ಸ್ ವಿಲ್ ಬಿ ಅಲಾಕ್ಟೆಡ್ ಫಾರ್ ದ ಸೇಮ್. ಅಂದ್ರೆ ಏನಾಗ್ತದೆ, ಇಲ್ಲಿ ಈ ಒಂದು ಸಂಬಂಧಪಟ್ಟಂಗೆ ಈ ಒಂದು ಮಾರ್ಕ್ಸ್ ಬಂತು ಅಥವಾ ಈ ತರ ಬಂತು ಅಂದ್ರೆ ಸೊ ಇದು ಆಪ್ಷನ್ಸ್ ಅಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಅಲ್ಲಿ ಏನಾಗ್ತಾ ಹೋಗುತ್ತಂದ್ರೆ ಈ ಒಂದು ಕ್ವಶನ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಅಂದ್ರೆ ಇಟ್ ಮೀನ್ಸ್ ನನಗೆ ಬೇಡಪ್ಪ, ಡೌಟ್ ಇದೆ, ಅದು ಬಿನೋ ಅಥವಾ ಏನೋ ಗೊತ್ತಿಲ್ಲ. ಇದು ಯಾವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ, ನೆಗೆಟಿವ್ ಮಾರ್ಕ್ಸ್ ಇದ್ದಾಗ. ಈಗ ಟಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ. ಇದ್ರ ಬಗ್ಗೆ ಒಟ್ಟು 5 ಆಪ್ಷನ್ ಬಗ್ಗೆ ಈಗ ಸ್ವಲ್ಪ ಅದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಓಡೋಣ. ಇಷ್ಟೆಲ್ಲ ಅರ್ಥ ಆಯ್ತು, ಇನ್ಸ್ಟ್ರಕ್ಷನ್ಸ್ ಅನ್ನು ಓದಿದ್ವಿ. ನೆಕ್ಸ್ಟ್ ಹೋಗೋಣ, ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಹೇಳ್ತಾ ಹೋಗ್ತೀನಿ. ನೋಡಿ, ವ್ಯೂ ಇನ್ ಅಗೇನ್ ಇಲ್ಲೇನು ಮಾಡ್ತಾ ಹೋಗ್ತೀವಿ, ಇಂಗ್ಲೀಷ್ ಯಾವ್ದ್ರಲ್ಲಿ ಬೇಕು. ಇಲ್ಲಿ ನೋಡಿ, ಚೂಸ್ ಡಿಫಾಲ್ಟ್ ಲ್ಯಾಂಗ್ವೇಜ್, ನಿಮ್ಗೆ ಯಾವ್ದು ಬೇಕು, ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಯಾವ್ದು ಬೇಕು. ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ನಮಗೆ CTET ಆಗಿರೋದ್ರಿಂದ 2 ಲ್ಯಾಂಗ್ವೇಜ್ ಅನ್ನು ಕೊಡ್ತಾ ಇದ್ದಾನೆ. ಸೊ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಕನ್ನಡ ಆಗಿರೋರು ಕನ್ನಡ ಮೀಡಿಯಂ ಆದರೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಮೀಡಿಯಂ. ಎಸ್, ನಾವೆಲ್ಲವೂ ಕೂಡ ಓದಿದ್ದೇವಪ್ಪ, ಎಸ್ ನಾವು ಅಗ್ರಿ ಮಾಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೆ, ಅದನ್ನ ಕ್ಲಿಕ್ ಮಾಡ್ತಾರೆ. ಲೆಫ್ಟ್ ಬಟನ್ ಜಸ್ಟ್ ಮೌಸ್ ಅನ್ನ ಹಿಂಗೆ ನೀವು ಮೂವ್ ಮಾಡಿದ್ರೆ ಅಲ್ಲೇ ಹೋಗುತ್ತೆ ಕರ್ಸರ್. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಆಗುತ್ತೆ. ಸೊ ಐ ಆಮ್ ರೆಡಿ ಟು ಬಿಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಅವ್ರು ಹೇಳ್ತಾರೆ ಸ್ಟಾರ್ಟ್ ಆಗಿದ ತಕ್ಷಣ ಈಗ ನೋಡಿ ಇಲ್ಲೇನಾಗಿದೆ, ಸಮಯ ಟೈಮ್ ಲೆಫ್ಟ್ 150 ನಿಮಿಷದಲ್ಲಿ ಎಷ್ಟು ನಿಮಿಷ ಇಲ್ಲೇನಾಗಿದೆ ಓಡ್ತಾ ಇದೆ ಸಮಯ. ಓಕೆನಾ. ಇಲ್ಲಿ ತಾನಾಗಿ 150 ನಿಮಿಷ ಆದ ತಕ್ಷಣ ತಾನಾಗಿ ಸ್ಟಾಪ್ ಆಗ್ಬಿಡುತ್ತೆ ಎಕ್ಸಾಮ್, ತಾನಾಗಿ ಎಲ್ಲ ಏನಾಗುತ್ತೆ ಲಾಕ್ ಆಗ್ಬಿಡುತ್ತೆ ಕಂಪ್ಲೀಟ್ಲಿ. ಸೊ ಈಗ ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮೊದಲಿಗೆ ಬರ್ತೀನಿ. ಓಕೆನಾ. ಇಲ್ಲಿ ಪ್ರಮುಖವಾಗಿ ಏನು ಮಾಡ್ತಾ ಹೋಗ್ತೀನಿ, ಒಂದೇ ಕ್ವಶನ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಕಂಪ್ಲೀಟ್ಲಿ ನಾವು ನೋಡ್ತಾ ಇದ್ವಿ. ಓಕೆನಾ. ಒಂದೇ ಕ್ವಶನ್ಸ್ ನೋಡಿ, ಇಲ್ಲಿ ನೋಡಿದ್ವಿ. ಈ ಒಂದು ಕ್ವಶನ್ಸ್ಗೆ ನಮ್ಗೆ ಉತ್ತರ ಗೊತ್ತಪ್ಪ. ಉತ್ತರ ಆಯ್ಕೆ 2 ಓದಿದ್ವಿ, ಅರ್ಥ ಆಯ್ತು. ಏನ್ ಮಾಡಿದೆ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟೆ. ಇವು ಯಾವುದೇ ಆಪ್ಷನ್ಸ್ ಇಲ್ಲಿ ಯಾವ ಕೂಡ ನಾನು ಕೊಟ್ಟಿಲ್ಲ, ನಾನು ಹೇಳ್ತೀನಿ ಎಲ್ಲವೂ ಕೂಡ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟೆ. ಏನ್ ಬಂತು, ಗ್ರೀನ್ ಕಲರ್. ಯಾಕೆಂದ್ರೆ ಇದನ್ನು ಪಕ್ಕ ಗೊತ್ತಿತ್ತು ಆನ್ಸರ್, ಯಾವುದೇ ರೀತಿಗೆ ನೋ ಡೌಟ್, ಕ್ಲಿಯರ್ ಇತ್ತು, ಆನ್ಸರ್ ಅನ್ನ ಮಾಡಿದೆ. ಓಕೆನಾ. ಇಲ್ಲಿ ಏನಾಯ್ತು ಅಂದ್ರೆ ಗ್ರೀನ್ ಕಲರ್ ಬಂತು. ಮತ್ತೆ ಅದಕ್ಕಿಂತ ಮುಂಚೆ ಮೇಲ್ಗಡೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್. ಈಗ ನಾವು ನೋಡೋಣ ಯಾವ ರೀತಿ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡ್ತಾರೆ ಅಂತ. ಸೊ ಇಲ್ಲೇನಾಗ್ತಾ ಹೋಗುತ್ತೆ, ನಾವು ಮೇಲ್ಗಡೆ ನೋಡಿ ಬಾಕ್ಸ್ ಕಾಣ್ತಿದ್ದಿಲ್ಲ, ಈ ಒಂದು ಬಾಕ್ಸ್ ಅಲ್ಲಿ CDP ನೋಡಿ, CDP, 2ನೇದು ಮ್ಯಾಥಮೆಟಿಕ್ಸ್, 3ನೇದು EVS ಬರ್ತಾ ಇದೆ ಪೇಪರ್ 1ಗೆ ಸಂಬಂಧಪಟ್ಟಂತೆ. ಹಾಗೆ ಪೇಪರ್ ನೋಡಿ, ಇಲ್ಲೊಂದು ಕ್ಲಿಕ್ ಮಾಡಿದ ತಕ್ಷಣ ಆಗ್ತಾ ಹೋಗುತ್ತೆ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಸಂಬಂಧಪಟ್ಟಂತೆ ಕನ್ನಡ ಇದ್ರೆ ಕನ್ನಡ ಅಥವಾ ಇಂಗ್ಲೀಷ್ ಇದ್ರೆ ಇಂಗ್ಲೀಷು, ಉರ್ದು, ತಮಿಳು ಈ ತರ ಬರ್ತಾ ಹೋಗುತ್ತೆ. ಸೊ ನಮ್ಮ ಲ್ಯಾಂಗ್ವೇಜ್ ಫಸ್ಟ್ ಯಾವುದು, ಕನ್ನಡ ಸಂಬಂಧಪಟ್ಟಂಗೆ. ಓಕೆನಾ. ಲ್ಯಾಂಗ್ವೇಜ್ ಫಸ್ಟ್ ಬೇಕಾ, ಕನ್ನಡವನ್ನ ಕ್ಲಿಕ್ ಮಾಡ್ಕೊಬಹುದು. ಇಲ್ಲಿ ನೋಡಿ, ಇವು 3 ಪ್ರಮುಖವಾಗಿರುತ್ತೆ. ಇದು CDP ಫಸ್ಟ್ 1, CDP, EVS, ಅದೇ ರೀತಿಯಾಗಿ ಒಂದಿಷ್ಟು ನಮಗೆ ಮ್ಯಾಥಮೆಟಿಕ್ಸ್. ಓಕೆನಾ. ಅಲ್ಲಿ ನಾವು ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಬಾಕ್ಸ್ಗಳು. ಇಲ್ಲಿ 2ನೇದು ನೋಡಿ, ಇಲ್ಲಿ ಏನಾಗ್ತಾ ಹೋಗುತ್ತೆ, 2ನೇದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ ಫಸ್ಟ್ಗೆ ಸಂಬಂಧಪಟ್ಟದ್ದು. ಇಲ್ಲಿ 3ನೇ ಬಾಕ್ಸ್ ನೋಡ್ತಾ ಇದೀವಿ, ಇದು ಲ್ಯಾಂಗ್ವೇಜ್ ಸೆಕೆಂಡ್. ನಿಮಗೆ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಆಗಿತ್ತು ಅಂದ್ರೆ ಇಲ್ಲಿ ಇಂಗ್ಲೀಷ್ ಅನ್ನ ತಗೊಂಡ್ಕೊಂಡಿರ್ತೀರ, ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷ್ ಇದೆ. ಅದಾಯ್ತಲ್ಲ, ಈ ಬಾಕ್ಸ್ಗಳು ಮೊದಲಿಗೆ ನಿಮಗೆ ಹೇಳ್ಬಿಟ್ಟೆ. ಓಕೆ, ಸ್ವಲ್ಪ ಅದನ್ನ ಹೇಳಿ ಮುಂದಕ್ಕೆ ಹೋಗಬೇಕಾಗಿತ್ತು, ಆದ್ರೆ ಇರಲಿ, ಈಗ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮೇಲ್ಗಡೆ ಈಗ ಏನು ಮಾಡಿದ್ದು ನಾನು, ಸೊ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ಬಿಡ್ತೀನಿ. CDP ನ ಫಸ್ಟ್ ಅಟೆಂಡ್ ಮಾಡಿತ್ತು, ಅದು ಬೇಡ. ಈಗ ಏನು ಮಾಡ್ತೀನಿ, ಈಗ ಲ್ಯಾಂಗ್ವೇಜ್ ಫಸ್ಟ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗ್ತೀನಿ. ಲ್ಯಾಂಗ್ವೇಜ್ ಫಸ್ಟ್ ಆದ್ಮೇಲೆ ಇಲ್ಲಿ ಕನ್ನಡ, ಇಂಗ್ಲೀಷ್ ಅನೇಕ ರೀತಿಯ ಕೊಟ್ಟಿರ್ತಾನೆ. ಸೊ ನಮ್ದು ಯಾವುದು ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡಕ್ಕೆ ಅಥವಾ ಇಲ್ಲಿ ಇಂಗ್ಲೀಷ್ ಅಂತ ಇದೆ, ಸೊ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಬರ್ತಾ ಇದೆ. ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಅಂದ ತಕ್ಷಣ ಕನ್ನಡ ಸಂಬಂಧಪಟ್ಟ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಟೋಟಲ್ 30 ಕ್ವಶನ್ಸ್ ಇದೆ ನೋಡಿ. ಪ್ರಮುಖವಾಗಿ ಇಲ್ಲಿ 30 ಕ್ವಶನ್ಸ್ ಅನ್ನು ನೋಡ್ಬೋದು ನೀವು. ಓಕೆನಾ, 30 ಕ್ವಶನ್ಸ್ ಇದೆ. ಇಲ್ಲಿ ನೋಡಿ 30 ಕ್ವಶನ್ಸ್ ಇದೆಯಾ. ಸೊ ಇಲ್ಲೇನು ಮಾಡ್ತಾ ಹೋಗ್ತೀನಿ, ಫಸ್ಟ್ ಕ್ವಶನ್ಸ್ ನಾನು ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದು ನಿಮಗೆ, ಅದು CDPಗೆ ಹೋದೆ. ಬಟ್ ಈಗ ನಿಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಎಸ್, ಇಲ್ಲಿ ನೋಡಿ ನಾನೇನು ಮಾಡಿದೆ, ಈ ಒಂದು ಕನ್ನಡವನ್ನು ಓದ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಈ ಕನ್ನಡ ಕ್ವಶನ್ಸ್ ಬಂದಿರುತ್ತೆ. ಏನು ಮಾಡಿದೆ, ಆಯ್ಕೆ B ಇದೆಯಪ್ಪ, ಕ್ಲಿಕ್ ಮಾಡಿದೆ. ಏನು ಮಾಡಿದೆ, ಸೇವ್ ಅಂಡ್ ನೆಕ್ಸ್ಟ್, ಬೇರೆ ಯಾವುದು ಟಚ್ ಮಾಡಿಲ್ಲ ನಾನು. ಸೇವ್ ಅಂಡ್ ನೆಕ್ಸ್ಟ್ ಅಂದ ತಕ್ಷಣ ಏನಾಯ್ತು, ಇಲ್ಲಿ ಗ್ರೀನ್ ಕಲರ್ ಬಂತು. ಅದರ ಅರ್ಥ ಏನು, ನಾನು ಪಕ್ಕ ಆನ್ಸರ್ ಗೊತ್ತಿತ್ತು, ನೋ ಡೌಟ್ ಆನ್ಸರ್ ಮಾಡಿದ್ದೇನೆ. ರೈಟ್ ಆಯ್ತಾ, ಆನ್ಸರ್ ಅಲ್ಲಿ ಏನಾಯ್ತು ನಮ್ಗೆ ಪಕ್ಕ ಆಯ್ತು. 1ನೇ ಕ್ವಶನ್ ನೋ ಡೌಟ್ ಆನ್ಸರ್ ಮಾಡಿದ್ದೇನೆ. 2ನೇದಕ್ಕೆ ಬರ್ತೀನಿ, ಈ ಕ್ವಶನ್ಸ್ ಅನ್ನ ಓದ್ತಾ ಇದೆ. ಎಸ್, ನಂಗೆ ಆನ್ಸರ್ ಗೊತ್ತಾಗ್ತಿದೆ, ಸ್ವಲ್ಪ ಫ್ಲಾಶ್ ಆಗ್ತಿದೆ, ಸ್ವಲ್ಪ ಸಮಯ ಬೇಕು, ಸ್ವಲ್ಪ ಒಂದು ಲಾಸ್ಟಿಗೆ ಇದು ಅಟೆಂಡ್ ಮಾಡೋಣ. ಈಗ ಸ್ವಲ್ಪ ನನಗೆ ಫಸ್ಟ್ ಗೊತ್ತಿರೋವೆಲ್ಲ ಅಟೆಂಡ್ ಮಾಡ್ಕೊಂಡ್ಬಿಡೋಣ ಅಂತ ಏನು ಮಾಡ್ತೀರಾ ಅಂದ್ರೆ ಸ್ವಲ್ಪ ಓಲ್ಡಲ್ಲಿ ಇಡ್ತೀರಾ. ಸೊ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೋಗ್ಬಾರ್ದು, ಅದ್ರ ಬದಲಾಗಿ ನನಗೆ ಗೊತ್ತಪ್ಪ ಆನ್ಸರ್ ಅನ್ನೋದಾದ್ರೆ ಇಲ್ಲೇ ನೋಡಿ, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಇದೆ. ನಿಮ್ಗೆ ಹೇಳಿದೆ ಪರ್ಪಲ್ ಕಲರ್ ಬರುತ್ತೆ ಅಂತ. ಇದನ್ನ ಕ್ಲಿಕ್ ಮಾಡಬೇಕು. ಏನ್ ಮಾಡಬೇಕು, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಅವಾಗ ಏನಾಯ್ತು, ನಿಮಗೆ ಈ ತರ ಏನ್ ಮಾಡುತ್ತೆ, ಪರ್ಪಲ್ ಕಲರ್ ಬರುತ್ತೆ. ಅರ್ಥ ಆಗ್ತಿದಿಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀರಾ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರಾ. ಇಲ್ಲಿ ಸೊ ಇಲ್ಲಿ ನೆಕ್ಸ್ಟ್ 4ನೇ ಕ್ವಶನ್ ನೋಡ್ತಾ ಇದ್ದೀರಾ. ಇಲ್ಲೇನ್ ಮಾಡ್ತೀರಾ, ಈ ಕ್ವಶನ್ಸ್ ಅನ್ನ ಓದ್ತೀರಾ. ಈ ಕ್ವಶನ್ಸ್ ಅಲ್ಲಿ A ಅಂಡ್ B ನಿಮ್ಗೆ ಡೌಟ್ ಇರುತ್ತೆ, ಎನ ಬಿನ. ಆದ್ರೆ ಇಲ್ಲಿ ಅಂದ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಏನ ಕ್ಲಿಕ್ ಮಾಡ್ತೀರಾ, ಆದ್ರೂ ಕೂಡ ಇನ್ನೊಮ್ಮೆ ಚೆಕ್ ಮಾಡ್ತೀನಿ ಬಂದ ಆಮೇಲೆ
ಅಂತ ಏನು ಮಾಡ್ತೀರಾ, ಅಗೇನ್ ಮಾರ್ಕ್ ಅಂಡ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಅದೇನಾಗುತ್ತೆ, ಮುಂದೆ ಹೋಗುತ್ತೆ ನೋಡಿ. ಹೋಯ್ತು, ಓಕೆನಾ. ನೋಡಿ, ಮಾರ್ಕ್ ಅಂಡ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ತಕ್ಷಣ ಇಮಿಡಿಯೇಟ್ಲಿ ಏನಾಗ್ತಾ ಹೋಗುತ್ತೆ, ಅದು ತಾನಾಗಿ ಏನಾಗುತ್ತೆ, ಸೇವ್ ಆಯಿತು, ಮುಂದೆ ಹೋಯ್ತು. ಅದರ ಅರ್ಥ ನೋಡಿ, ಇಲ್ಲಿ ಏನಾಗ್ತಾ ಹೋಗುತ್ತೆ, ನಾವು 3 ಕಲರನ್ನು ಗಮನಿಸಿದ್ವಿ. ಒಂದು ಫಸ್ಟ್ ಒನ್ ಆನ್ಸರ್ ಮಾಡಿದ್ದು, ಎರಡನೇದು ಪರ್ಪಲ್ ಕಲರ್. ಅಲ್ಲಿ 4 ಆಯ್ಕೆಗಳು ಕೂಡ ನೋಡಿದ್ವಿ. ಈ ಒಂದು ಕ್ವಶನ್ ಸಂಬಂಧಪಟ್ಟಂಗೆ ಸ್ವಲ್ಪ ಡೌಟ್ ಇದೆ, ಇದೇ ಕ್ವಶನ್ಸ್ ನೋಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ಓಪನ್ ಆಯಿತು. ಯಾವುದೇ ರೀತಿಯಾಗಿ ನಾನು ಟಚ್ ಮಾಡಿಲ್ಲ, ಡೌಟ್ ಇತ್ತು. ಆದರೆ ಆಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡ್ತೀನಿ ಅಂತ ಏನು ಮಾಡಿದ್ರಿ ನೀವು, ಅದನ್ನ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಕೊಟ್ರಿ. ಹಾಗಾಗಿ ಪರ್ಪಲ್ ಕಲರ್ ಬಂತು. 3ನೇ ಕ್ವಶನ್ಸ್ ಏನು ಮಾಡಿದ್ರೆ, ನಾವು 3ನೇ ಕ್ವಶನ್ಸ್ ಅಟೆಂಡೇ ಮಾಡಿಲ್ಲ, ಡೈರೆಕ್ಟ್ 4ನೇ ಕ್ವಶನ್ಸ್ ಹೋದ್ವಿ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ 4ನೇ ಕ್ವಶನ್ಸ್ ಹೋದ್ವಿ. ಈ 4ನೇ ಕ್ವಶನ್ಸ್ ಅನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ. ಸೊ ಇಲ್ಲಿ ಆಲ್ರೆಡಿ ಸೇವ್ ಮಾಡಿದ್ವಿ. ಇಲ್ಲ, ನನಗೆ ಎ ಮತ್ತೆ ಬಿ ನಡುವೆ ಗೊಂದಲ ಇತ್ತು, ಹಾಗಾಗಿ ನಾವು ಬಿ ನ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಮಾರ್ಕ್ ಅಂಡ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ವಿ. ಹಾಗೇನಾಯ್ತು, ಆ ಒಂದು ಕ್ವಶನ್ಸ್ 4ನೇ ಕ್ವಶನ್ಸ್ ಪರ್ಪಲ್ ಕಲರ್ ಪ್ಲಸ್ ನೋಡಿ ಒಂದು ಸಿಂಬಲ್ ಕಾಣ್ತಾ ಇದೆ ಈ ತರ. ಓಕೆನಾ. ಅದರ ಅರ್ಥ ನೀವು ಅದನ್ನ ಹೋಗಿ ಎಡಿಟ್ ಮಾಡ್ಕೊಬಹುದು. ಇದೇ ನಿಮಗೆ ಪ್ಲಸ್ ಅಂತ ಹೇಳಿದ್ದು. ಅರ್ಥ ಆಗ್ತಿದಿಲ್ಲ. ಇಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಗೆ ಆಗಲೇ ಹೇಳಿದೆ, OMR ಶೀಟಲ್ಲಿ ಒಂದ್ಸತಿ ರೌಂಡ್ ಮಾಡಿದ ತಕ್ಷಣ ಮುಗೀತು. ಬಟ್ ಇಲ್ಲ ಆ ಥರ ಇಲ್ಲ. ಸೊ ನೀವೇನಾದ್ರೂ ಕೂಡ ಮತ್ತೊಮ್ಮೆ ಬಂದು ಅದನ್ನ, ಇಲ್ಲಪ್ಪ ಇಲ್ಲಿ ಬಿ ಆಗಿದೆ, ಇಲ್ಲ ಎ ಕರೆಕ್ಟ್ ಆಗಿದೆ, ಸೊ ನನಗೆ ಗೊತ್ತಾಯ್ತು, ಆನ್ಸರ್ ಪಕ್ಕ ಎ ಇದೆ ಅಂದ ತಕ್ಷಣ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಿದ ತಕ್ಷಣ 4ನೇ ಕ್ವಶನ್ ನೋಡಿ ಏನಾಯ್ತು, ಗ್ರೀನ್ ಕಲರ್ ಆಯ್ತು. ಪರ್ಪಲ್ ಪ್ಲಸ್ ನಿಮ್ಗೆ ಏನಾಯ್ತು, ಒಂದಿಷ್ಟು ಈ ತರ ಸಿಂಬಲ್ ಇತ್ತು. ಅದೇನೈತಿ, ಈಗ ಇಲ್ಲ ಕ್ಲಿಯರ್ ಆಯ್ತು, ನನಗೆ ಡೌಟ್ ಕ್ಲಿಯರ್ ಆಯ್ತು, ಆಯ್ಕೆ ಒಂದೇ ಸರಿಯಾಗಿದೆ ಅಂದ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೊಂಡ್ರಿ. ಓಕೆನಾ. ನೋಡಿ, ಎಲ್ಲವೂ ಕೂಡ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ 5ನೇ ಕ್ವಶನ್ಸ್ ಬರ್ತೀರಾ. 5ನೇ ಕ್ವಶನ್ ವರ್ಗೂ ಕೂಡ ನಿಮ್ಗೆ ಯಾಕೋ 5ನೇ ಕ್ವಶನ್ಸ್ ಬೇಡ, ಒಂದು ಡೈರೆಕ್ಟ್ ಆಗಿ 15ನೇ ಕ್ವಶನ್ಸ್ ಹೋಗ್ತಾರೆ ನೀವು. 15ನೇ ಕ್ವಶನ್ಸ್ ನೋಡಿ, ಈಗ ನಿಮಗೆ ಕಾಣ್ತಾ ಇದೆ ಇನ್ನೊಂದು ಕಲರ್ಗಳು. ಈಗ ಇನ್ನೊಂದು ಕಲರ್ ಬಂತು, ಯಾವುದು, ಗ್ರೇ ಕಲರ್. ನೋಡಿ, ಇದರ ಅರ್ಥ ಏನು, ಯಾವುದೇ ರೀತಿಗೆ ವಿಸಿಟೇ ಮಾಡಿಲ್ಲ ನೀವು ಎಲ್ಲಿವರೆಗೂ ಕೂಡ, ಅಪ್ ಟು 14ವರೆಗೂ ಕೂಡ ಕ್ವಶನ್ಸ್ ವಿಸಿಟೇ ಮಾಡಿಲ್ಲ. ಓಕೆನಾ. ಡೈರೆಕ್ಟ್ ಆಗಿ ಎಷ್ಟನೇ ಕ್ವಶನ್ಗೆ ಹೋಗಿದ್ರಾ, 15ನೇ ಕ್ವಶನ್ಸ್ ಹೋಗಿದ್ರಾ. 15ನೇ ಕ್ವಶನ್ಸ್ ನೋಡ್ತೀರಾ, ಇಲ್ಲಿ ಆಯ್ಕೆ ಸಿ ಕರೆಕ್ಟ್ ಆಗಿದೆ, ಆಯ್ಕೆ ಸಿ ನ ಕ್ಲಿಕ್ ಮಾಡ್ತೀರಾ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಅರ್ಥ ಆಗ್ತಿಲ್ಲ. ಅವಾಗೇನಾಯ್ತು, ಮತ್ತೆ ಗ್ರೀನ್ ಕಲರ್ ಬಂತು. ನೋಡಿ ಬಂತ ಅಂದ್ರೆ ಕರೆಕ್ಟಾಗಿ ನಂಗೆ ಆನ್ಸರ್ ಗೊತ್ತಿದೆಯಪ್ಪ ಅಂತ. ಸೊ ಇದೇ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ಬೇಕು, ನೀವು ಯಾವ್ದು ಆನ್ಸರ್ ಗೊತ್ತು ಪಕ್ಕ ಗೊತ್ತಿರೋಕೆ ನೀವು ಕ್ಲಿಕ್ ಮಾಡ್ತೀರಾ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಓಕೆನಾ. ಅಥವಾ ಪ್ರಿವ್ಯೂ ನಿಮ್ಗೆ ಏನಾದ್ರು ಕೂಡ ಮತ್ತೆ ಹಿಂದಕ್ಕೆ ಬರೋದು ಇಲ್ಲಿ ಕ್ವಶನ್ಸ್ ಬರೋದು. ಓಕೆನಾ. ಇಲ್ಲ ನಾನು ಚೇಂಜ್ ಮಾಡ್ತೀನಿ ನೋಡಿ, ಇಲ್ಲಿ ನನಗೆ ಬೇಡಪ್ಪ, ನಾವೇನು ಮಾಡ್ತೀನಿ, ಬಿ ಸೇವ್ ಮಾಡ್ತೀನಿ, ಸೇವ್ ಅಂಡ್ ನೆಕ್ಸ್ಟ್ ಚೇಂಜ್ ಮಾಡಿದೆ. ಈ ಥರ ಸೇವ್ ಮಾಡೋದಕ್ಕೂ ಕೂಡ ನಿಮಗೆ ಚೇಂಜಸ್ ನಾವು ನೋಡ್ಬೋದು ಅಥವಾ ಅವಕಾಶ ಇರುತ್ತೆ. ಅರ್ಥ ಆಗ್ತಿಲ್ಲ. ಬಟ್ OMR ಶೀಟಲ್ಲಿ ನಮ್ಗೆ ಆಗ್ತಿರ್ಲಿಲ್ಲ, ಆಗ್ತಾರ ಚಾನ್ಸಸ್ ಇರಲಿಲ್ಲ. ಓಕೆ, ಒನ್ ಟೈಮ್ ಮಾಡಿ ಮುಗಿದಿತ್ತು. ಅರ್ಥ ಆಗ್ತಿಲ್ಲ. ಅದೇ ರೀತಿಯಾಗಿ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲಿ ಇದೇ ಥರ ಎಲ್ಲ ಕ್ವಶನ್ಸ್ಗಳನ್ನ ನಾವು ಇದೇ ಥರ ಮಾಡ್ತಾ ಹೋಗ್ಬೋದು. ಗೊತ್ತಿರೋದಕ್ಕೆ ಆನ್ಸರ್ ಏನು ಮಾಡೋದು, ಟಿಕ್ ಮಾಡೋದು. ಜಸ್ಟ್ ನೀವು ಈ ಒಂದು ಮೌಸ್ನ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡೋದು, ಸೇವ್ ಅಂಡ್ ನೆಕ್ಸ್ಟ್ ಕೊಡೋದು. ಅರ್ಥ ಆಗ್ತಿಲ್ಲ. ಈಗ ನೋಡಿ, ಡೈರೆಕ್ಟ್ ಆಗಿ 6ನೇ ಕ್ವಶನ್ಸ್ ಅಟೆಂಡ್ ಮಾಡಿಲ್ಲ, ನಾನು ನೋಡೇ ಇಲ್ಲ. ಈಗ 6ನೇ ಕ್ವಶನ್ಸ್ ಹೋಗೋಣ. 6ನೇ ಕ್ವಶನ್ಸ್ ನೋಡ್ತೀರಾ, ಆನ್ಸರ್ ಯಾವುದಿದೆ, ಆಯ್ಕೆ 1 ಸರಿಯಾಗಿದೆ, ಕ್ಲಿಕ್ ಮಾಡ್ತೀರಾ, ಸೇವ್ ಅಂಡ್ ನೆಕ್ಸ್ಟ್ ನೋಡಿ ಮೌಸನ್ನ. ಓಕೆನಾ. ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ಮುಂದೆ ಕೊಟ್ಟೋಯ್ತು. 3ನೇ ಕ್ವಶನ್ಸ್ ನಾನು ನೋಡಿದ್ದೆ, ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಾಗಿರಲಿಲ್ಲ. ಬಟ್ ಈಗ ನನಗೆ ನೋಡ್ತೀನಿ, ಟೈಮ್ ಇದೆಯಪ್ಪ ನನಗೆ, ಹೋಗ್ತೀನಿ. 3ನೇ ಕ್ವಶನ್ ಕ್ಲಿಕ್ ಮಾಡ್ತೀರಾ, ಎಸ್ ಆನ್ಸರ್ ಗೊತ್ತಾಯ್ತು, ಕ್ಲಿಕ್ ಮಾಡ್ತೀರಾ, ಎಸ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ತೀರಾ. ನೋಡಿ ರೆಡ್ ಇದು, ಇಲ್ಲೇನಾಯ್ತು, ಗ್ರೀನ್ ಆಯ್ತು. ಓಕೆನಾ. ಸೊ ಈ ರೀತಿಯಾಗಿ ಏನಾಗ್ತಾ ಹೋಗೋದು, ಗಮನಿಸ್ತಾ ಹೋಗುತ್ತೆ ಅವೆಲ್ಲರೂ ಕೂಡ. ಈಗ ಸಿಂಪಲ್ ಆಗಿದೆ ನೋಡಿ, ಚೇಂಜಸ್ ಮಾಡೋಕೆ ಅವಕಾಶ ಇದೆ. ನಾವು ಆಮೇಲೆ ಬಂದು ನೋಡ್ಬೋದು, ಕಲರ್ಗಳೆಲ್ಲ ತೋರಿಸ್ತಿರುತ್ತೆ. ನೋಡಪ್ಪ, ನೀನು ಆ ಕ್ವಶನ್ ಸಂಬಂಧಪಟ್ಟಂಗೆ ನೀನು ಟಚ್ ಮಾಡಿಲ್ಲ. ಈಗ ಏನಾಗುತ್ತೆ, OMR ಶೀಟಲ್ಲಿ ಗೊತ್ತಾಗ್ತಿರಲ್ಲ ಯಾವ ಕ್ವಶನ್ ಬಿಟ್ಟಿದ್ದೀನಿ, ಎಲ್ಲಿದೆ, ಹುಡ್ಕಬೇಕಾಗಿತ್ತು OMR ಶೀಟಲ್ಲಿ ಯಾವ್ದು ಮಾಡಿದ್ದೀನಿ ರೌಂಡ್ ಅಂತ. ಬಟ್ ಇಲ್ಲ ಹಂಗಲ್ಲ, ಈಸಿಯಾಗಿ ನಿಮಗೆ ತೋರಿಸ್ತಾ ಇರುತ್ತೆ ಯಾವ ಕಲರ್ ಏನಂತ ತಿಳ್ಕೊಂಡ್ಬಿಟ್ರೆ ಸಾಕು. ಇದು ಪರ್ಪಲ್ ಕಲರ್ ಅಂದ್ರೆ ಎಸ್, ನಾ ಗೊತ್ತಿದೆ, ಆನ್ಸರ್ ಪಕ್ಕ ಗೊತ್ತಿದೆ, ನಾನು ಆಮೇಲೆ ಆನ್ಸರ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಬೋದು. ಎಸ್, ಈಗ ಗೊತ್ತಾಯ್ತು ನನಗೆ, ಆಪ್ಷನ್ ಸಿ ಅಂತ, ಸೇವ್ ಅಂಡ್ ನೆಕ್ಸ್ಟ್ ಕೊಡೋದು, ಅದು ಕೂಡ ಆಯ್ತು. ಇಲ್ಲ ನಾನು ವಿಸಿಟ್ ಮಾಡೇ ನೋಡಿ, ನಾವು ನೋಡೇ ಇಲ್ಲ ವಿಸಿಟ್ ಸಂಬಂಧಪಟ್ಟ. ಇಟ್ ಮೀನ್ಸ್ ನಾನು ಹೋಗಿದ್ದೆ, ಬಟ್ ಅದ್ರ ಬಗ್ಗೆ ನನಗೆ ತುಂಬಾ ಅರ್ಥನೇ ಆಗಿಲ್ಲ, ನಂಗೆ ಯಾವುದು ಬೇಡ ಸವಸನೆ ಬೇಡ. ಯಾವಾಗ ಅದು ನೆಗೆಟಿವ್ ಇದ್ದಾಗ. ಓಕೆನಾ. ಸೊ ನೆಗೆಟಿವ್ ಇಲ್ಲ ಅಂದ್ರೆ ಕ್ಲಿಕ್ ಮಾಡ್ಬೋದು, ಎಸ್ ಯಾವುದೋ ಒಂದು ಆನ್ಸರ್ ಗೊತ್ತಾಯ್ತು, ಸೇವ್ ಅಂಡ್ ನೆಕ್ಸ್ಟ್ ಬಂತು. ಅರ್ಥ ಆಗ್ತಿಲ್ಲ. ಸೊ ಈ ರೀತಿಗೆ ಏನು ಮಾಡ್ತಾ ಹೋಗೋದು, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಹೋಗೋದು. ಇದು ಲ್ಯಾಂಗ್ವೇಜ್ ಫಸ್ಟ್ ಸಂಬಂಧಪಟ್ಟಂಗೆ. ಲ್ಯಾಂಗ್ವೇಜ್ ಸೆಕೆಂಡ್ ಸೇಮ್ ಇದೇ ರೀತಿಯಲ್ಲಿ, ಸೇಮ್ ನನಗೆ ಏನು ಹೇಳ್ತಾನಲ್ಲ, ಲ್ಯಾಂಗ್ವೇಜ್ ಸೆಕೆಂಡ್ ಸಂಬಂಧಪಟ್ಟಂಗೆ ಇಲ್ಲಿ ಹೋಗ್ತೀರಾ, ಯಾವ ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷ್ ಇರುತ್ತೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ, ಇಂಗ್ಲೀಷನ್ನ ಕ್ಲಿಕ್ ಮಾಡ್ತೀರಾ, ಆಯ್ಕೆ ನೋಡ್ತೀರಾ, ಎಸ್ ಒಂದೇ ಆಯ್ಕೆ ಸರಿಯಾಗಿದೆ, ಸೇವ್ ಅಂಡ್ ನೆಕ್ಸ್ಟ್. 2ನೇ ಕ್ವಶನ್ ನೋಡ್ತೀರಾ, ಸ್ವಲ್ಪ ಟೈಮ್ ಬೇಕು ನನಗೆ, ಆಮೇಲೆ ನೋಡ್ತೀನಿ, ಇದನ್ನ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ, ಪರ್ಪಲ್ ಕಲರ್ ಬಂತು. 3ನೇ ಕ್ವಶನ್ ನೋಡ್ತೀರಾ, ಎಸ್ ಸ್ವಲ್ಪ ನನಗೆ ಎ ಮತ್ತೆ ಬಿ ನಲ್ಲಿ ಸ್ವಲ್ಪ ಗೊಂದಲ ಇದೆ, ಬಿ ಹಾಕಿರ್ತೀನಿ, ಆಮೇಲೆ ಬಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಸೊ ನೋಡಿ ಏನಾಯ್ತು, ಪರ್ಪಲ್ ಕಲರ್ ಪ್ಲಸ್ ಈ ತರ ಸಿಂಬಲ್ ಬಂತು. ಓಕೆನಾ. ಸೊ ನಾವು 4ನೇ ಕ್ವಶನ್ಸ್ ನಾವು ನೋಡೇ ಇಲ್ಲ, ಬೇಡ ಮುಂದ್ಕೋಗಿರ್ತೀವಿ, ರೆಡ್ ಕಲರ್ ಬಂತು. ನಾವು ನೋಡೇ ಇಲ್ಲ, ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ, ನೋಡೇ ಇಲ್ಲ ಅಂತ ಅರ್ಥ. ಅಂದ್ರೆ ಇಟ್ ಮೀನ್ಸ್ ನೋಡಿಲ್ಲ ಅಂದ್ರೆ ಮೀನ್ಸ್ ನೋದ್ವಿ, ಬಟ್ ಅದು ಕಷ್ಟ ಇದೆ, ನಮ್ಗೆ ಗೊತ್ತೇ ಇಲ್ಲ, ಅದು ಆನ್ಸರ್ ಗೊತ್ತಿಲ್ಲ, ರೆಡ್ ಮಾರ್ಕ್ ಬಂತು. ಈಗೇನಾಯ್ತು, ನಿಮಗೆ
ಮತ್ತೆ ನೋಡ್ತೀರಾ. ಸೊ ಬೇಡ ಡೈರೆಕ್ಟಾಗಿ 11ನೇ ಕ್ವಶನ್ಸ್ಗೆ ಹೋಗ್ತೀರಾ. ಇಲ್ಲೇನು ಮಾಡ್ತೀರಾ, ಈಗ ನಿಮಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಒಂದು ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡಿದ್ದೀನಿ. ಇದು ಆಪ್ಷನ್ಸ್ ಇದೆ, ಆಪ್ಷನ್ಸಲ್ಲಿ ಯಾವುದೂ ಕೂಡ ಟಚ್ ಮಾಡಿಲ್ಲ, ಬಟ್ ಗೊತ್ತಿದೆ. ಅಲ್ಲೇನು ಮಾಡೋದು, ಹೋಗಿ ನೀವು ಚೇಂಜ್ ಮಾಡ್ಕೊಬೋದು. ಎಗೈನ್ ಕ್ಲಿಕ್ ಮಾಡ್ತೀರಾ, ಡೈರೆಕ್ಟಾಗಿ 2ನೇ ಕ್ವಶನ್ಸ್ಗೆ ಹೋಗುತ್ತೆ. ಆಯ್ಕೆ 2 ಸರಿಯಾಗಿದೆ, ಸೇವ್ ನೆಕ್ಸ್ಟ್. ಇಲ್ಲಿ ಗೊಂದಲ ಇತ್ತು, ನಾನು ಎ ಆರ್ ಬಿ ಹಾಕಿರ್ತೀನಿ, ಎ ಮತ್ತು ಬಿ ನಡುವೆ ಗೊಂದಲ ಇತ್ತು, ಅಲ್ಲಿಗೆ ಬರ್ತೀರಾ. ಇಲ್ಲ ಎ ಸೆಲೆಕ್ಟ್ ಇದೆ, ಮತ್ತೊಮ್ಮೆ ಅದನ್ನು ಸೇವ್ ಮಾಡ್ತೀರಾ, ನೆಕ್ಸ್ಟ್ ಮಾಡ್ತೀರಾ. ನೋಡಿ 2 ಟೈಮ್ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಹೇಳ್ಕೊಟ್ಟೆ, ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಕ್ಲಿಯರ್ ಆಗಲಿ ಅಂತ. ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿ ಡೈರೆಕ್ಟಾಗಿ ನಾವು 11ನೇ ಕ್ವಶನ್ಸ್ಗೆ ಹೋಗಿದ್ವಿ, 6ನೇ ಕ್ವಶನ್ಸ್ ನೋಡೇ ಇಲ್ಲ. 6ನೇ ಕ್ವಶನ್ಗೆ ಹೋಗ್ತೀರಾ, ನೋಡ್ತೀರಾ, ಆನ್ಸರ್ ಮಾಡ್ತೀರಾ, ನೀವು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಇಷ್ಟೇ ಸಿಂಪಲ್. ಸೊ ಇದೇ ರೀತಿ ಏನು ಮಾಡ್ತಾ ಹೋಗ್ತಾ ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ CDPಗೆ ಬರ್ತೀರಾ. CDPಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ಸ್ಟಾರ್ಟಿಂಗೇ ಒಂದು ಮಾಡಿದೆ ಕ್ವಶನ್, ನಿಮಗೆ ಗಮನ ಇದೆ ಮೀನ್ಸ್ ನೆನಪಿದೆ ಅಂತ ಭಾವಿಸ್ತೀನಿ. ಇದು ಅಷ್ಟೇ. ಯಾವ್ದು ಗೊತ್ತು, 2ನೇ ಕ್ವಶನ್ಗೆ ಬರ್ತೀರಾ, ಆನ್ಸರ್ ಕರೆಕ್ಟ್ ಆಗಿದೆ, ಸೇವ್ ಅಂಡ್ ನೆಕ್ಸ್ಟ್. 3ನೇ ಕ್ವಶನ್ಗೂ ಗೊತ್ತು, ಕ್ಲಿಕ್ ಮಾಡ್ತೀರಾ, ಸೇವ್ ಅಂಡ್ ನೆಕ್ಸ್ಟ್. ಹೋಗ್ತಾ ನೋಡಿ, ಓಕೆನಾ. ಡೌಟ್ ಇದೆ, ಆಮೇಲೆ ಮಾಡ್ತೀನಿ, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಬಂತು. ಇಲ್ಲಿ ಎ ಆ್ಯಂಡ್ ಬಿ ನಡುವೆ ಗೊಂದಲ ಇದೆ, ಇಲ್ಲಿ ಬಿ ಹಾಕಿರ್ತೀನಿ, ಆಮೇಲೆ ಬಂದು ಚೆಕ್ ಮಾಡ್ತೀನಿ. ಇಲ್ಲೇನು ಮಾಡ್ತೀರಾ, ಅದನ್ನು ಕ್ಲಿಕ್ ಮಾಡ್ತೀರಾ, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀರಾ. ಈ ಥರ ಸಿಂಬಲ್ ಬಂತು. ಅರ್ಥ ಆಗ್ತಿಲ್ಲ. ಡೈರೆಕ್ಟಾಗಿ ನಮ್ಗೆ ಯಾವ್ದು ಮಾಡಿದ್ದೀವಿ, ಯಾವ್ದು ಮಾಡಿಲ್ಲ, ಡೌಟ್ ಯಾವುದಿದೆ ಎಲ್ಲವೂ ಕೂಡ ನಮಗೆ ಕಲರ್ ಮುಖಾಂತರವಾಗಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಇಲ್ಲೂ ಕೂಡ ನಮಗೆ ತೋರಿಸ್ತಾ ಇರುತ್ತೆ, ಎಷ್ಟಕ್ಕೆ ಆನ್ಸರ್ ಮಾಡಿದ್ಯಾ, 3ಕ್ಕೆ ಆನ್ಸರ್ ಮಾಡಿದ್ಯಾ, ಒಂದು ನೋಡೇ ಇಲ್ಲ, ನಾಟ್ ಆನ್ಸರ್ಡ್ ಮಾಡೇ ಇಲ್ಲ. ಅದೇ ರೀತಿಗೆ ನಾಟ್ ವಿಸಿಟೇ ಮಾಡಿದಂಥವು 24 ಕ್ವಶನ್ಸು. ಒಂದು ಮಾರ್ಕ್ ಫಾರ್ ರಿವ್ಯೂ ಅಂತ ಕೊಟ್ಟಿದ್ಯಾ, ಅದರ ಅರ್ಥ 4 ಆಪ್ಷನ್ಸಲ್ಲೂ ಕೂಡ ಯಾವುದು ಕೂಡ ಕ್ಲಿಕ್ ಮಾಡಿಲ್ಲ, ಬಟ್ ನಿನಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅದಕ್ಕೆ. ಆ ಥರ ಕ್ವಶನ್ಸ್ ಅದು ಇಲ್ಲಿ ಸಿಂಬಲ್ ಇದೆ. ಇಲ್ಲಿ ಆಲ್ರೆಡಿ ನೀವು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ಯಾ, ಬಿನ ಸಿನ ಮಾಡಿದ್ಯಾ, ಆದರೆ ಒಂದಿಷ್ಟು ಆಪ್ಷನ್ ನಡುವೆ ಗೊಂದಲ ಇದೆ, ಮತ್ತೊಮ್ಮೆ ವಿಸಿಟ್ ಮಾಡಿ ಚೇಂಜ್ ಮಾಡ್ಕೊಬೋದು. ಈ ರೀತಿಯಾಗಿ ತೋರಿಸ್ತಿರುತ್ತೆ. ಸೊ ಈ ಥರ ಇನ್ ಕೇಸ್ ಎಲ್ಲೇ ಎಕ್ಸಾಮ್ ಮಾಡೋಂಥ ಟೈಮಲ್ಲಿ ಹಾಕೋಂಥ ಟೈಮಲ್ಲಿ ನಮಗೆ ಟೈಮ್ ಎಂಡ್ ಆಗಿಬಿಡುತ್ತೆ. ಈ ಒಂದು ಏನಿದೆಯಲ್ಲ ಪರ್ಪಲ್ ಕಲರ್ ವಿತ್ ಈ ಮಾರ್ಕು, ಸೊ ನೀವು ಹಾಕಿರೋದೇನಾಗುತ್ತೆ, ಫೈನಲ್ ಆಗುತ್ತೆ. ಯಾಕೆಂದರೆ ಎಲ್ಲವನ್ನು ಕೂಡ ಹಾಕ್ಬಿಡಿ, ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಸೊ ಇಷ್ಟೇ ಸಿಂಪಲ್. ನಿಮ್ಗೆ ಯಾವುದು ಪೆನ್ನು, ಯಾವುದು ಮಾರ್ಕ್ ಮಾಡಬೇಕು, ಬರೀಬೇಕು, ಚೇಂಜ್ ಮಾಡಬೇಕು, ಗೊಂದಲನೇ ಇರಲ್ಲ. ನಾನು OMR ಶೀಟಿಗೆ ಸಂಬಂಧಪಟ್ಟಂಗೆ ನಾನು ನಂಬರ್ ಬಿಟ್ಟು ಬಂದೆ, ನಾನು OMR ಶೀಟ್ ಕೆಳಗಡೆ ಮಾರ್ಕ್ ರೌಂಡ್ ಮಾಡೋದನ್ನ ಮರ್ತಿದ್ದೀನಿ, ನನಗೆ ವ್ಯಾಲ್ಯೂಷನ್ ಆಗುತ್ತೋ ಇಲ್ವೋ, ಅನೇಕ ಗೊಂದಲಗಳಲ್ಲಿ, ಅನೇಕ ಸಮಸ್ಯೆಗಳಲ್ಲಿ ನೀವು ಒದ್ದಾಡ್ತಿದ್ರಿ. ಈಗ ಕ್ಲಿಯರ್, ಸಿಂಪಲ್. ಇಲ್ಲಿ ಹೋಗ್ತೀರಾ, ಅಟೆಂಡ್ ಮಾಡ್ತೀರಾ, ಎಡಿಟ್ ಮಾಡೋಕ್ಕೆ ಅವಕಾಶ ಇದೆ, ಆನ್ಸರ್ ಮಾಡ್ಬೋದು. ಜಸ್ಟ್ ನೀವು ಮೌಸನ್ನು ಮೂವ್ ಮಾಡೋದು ಕಲ್ತ್ರೆ ಸಾಕು. ಮೌಸನ್ನು ಮೂವ್ ಮಾಡೋದು, ಕ್ಲಿಕ್ ಮಾಡೋದು ಕಲ್ತ್ರೆ 100% ಆನ್ಲೈನ್ ಎಕ್ಸಾಮ್ ಈಸ್ ಅ ಬೆಸ್ಟ್. ಈಗ ನಿಮಗೆ ಧೈರ್ಯ ಬಂದಂತ ಭಾವಿಸ್ತೀನಿ. ಎಲ್ಲ ಚೇಂಜ್ ಮಾಡೋಕ್ಕೆ ಅವಕಾಶ ಇದೆ. ಪೆನ್ ಇಲ್ಲ, ನಮಗೆ ಯಾವುದೇ ರೀತಿ ರೌಂಡ್ ಮಾಡಿಲ್ಲ ಅನ್ನೋ ನಿಮ್ಗೆ ಗೊಂದಲ ಇಲ್ಲ, ಭಯ ಇಲ್ಲ, ಯಾವುದೂ ಇಲ್ಲ. ಇಷ್ಟು ಮಾಡಿ ಎಲ್ಲವಕ್ಕೂ ಆನ್ಸರ್ ಮಾಡಿದ್ಮೇಲೆ ಕೊನೆಯದಾಗಿ ಸಬ್ಮಿಟ್ ಅಂತ ಇದೆ ನೋಡಿ, ಸಬ್ಮಿಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಮುಗೀತು. ಅಲ್ಲಿ ಎಂಡ್ ಆಗಿರುತ್ತೆ 150 ನಿಮಿಷ. ಜಸ್ಟ್ ನಿಮಗೆ ಎಕ್ಸಾಂಪಲನ್ನು ಕೊಟ್ಟಿರೋದು. ಹಾಗಾಗಿ ಇಲ್ಲಿ ಒಂದು 12 ನಿಮಿಷ ನಿಮಗೆ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಇಲ್ಲಿ ಈ ಹಂತಕ್ಕೆ ಅದು ಸಬ್ಮಿಟನ್ನು ಕೊಟ್ಟಿದ ತಕ್ಷಣ ನಿಮಗೆ ಎಕ್ಸಾಮ್ ಕತೆ ಮುಗೀತು, ಇಲ್ಲಿಗೆ ಸಬ್ಮಿಟ್ ಮಾಡಿದೆ ಅಂತ ಅರ್ಥ. ಓಕೆನಾ. ಎಲ್ಲವನ್ನು ಕೂಡ ಸೇರಿಸಿ. ಅರ್ಥ ಆಗ್ತಿದ್ದಿಲ್ಲ, ಅತ್ಯಂತ ಸುಲಭವಾಗಿದೆಯಾ? ನನ್ನ ಪ್ರಕಾರ ಈಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತ ಭಾವಿಸ್ತೀನಿ. ಓಕೆನಾ. ಸೊ ಇನ್ನೊಮ್ಮೆ ನಿಮ್ಗೆ ಏನಾದರೂ ಕೂಡ ಆನ್ಲೈನ್ ಎಕ್ಸಾಮ್ ಫಿಕ್ಸ್ ಆಯಿತು ಅಂದರೆ ಮತ್ತೊಮ್ಮೆ ಬರ್ತೀನಿ, ಇದೇ ರೀತಿಯಾಗಿ ನಿಮಗೆ ಗೈಡೆನ್ಸನ್ನು ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ಲಿ 150 ಮಾರ್ಕ್ಗೂ ಕೂಡ ಮಾಡಲ್ ಕ್ವಶನ್ಸ್ ಮಾಡೋಣ. ಸೊ ಇದು ಸುಲಭವಾಗಿರುತ್ತೆ, ವರಿ ಮಾಡ್ಕೊಂಬಿಡಿ. ಟೇಕ್ ಧೈರ್ಯ, ಡೋಂಟ್ ಗಾಬರಿ, ಟೇಕ್ ಧೈರ್ಯ. ಓಕೆನಾ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ತಾ ಹೋಗಿ, ಯಾವುದೇ ರೀತಿ ಸಂಶಯ ಬೇಡ, ಗೊಂದಲ ಬೇಡ. ಆನ್ಲೈನ್ ಎಕ್ಸಾಮ್ ಆದರೆ ಕಾನ್ಫಿಡೆನ್ಸ್ ಆಗಿ ಎದುರಿಸೋಣ, ವರಿ ಮಾಡಬೇಡಿ. ಆಫ್ಲೈನ್ ಆದರೆ ಅದು ಕೂಡ ಮಾಡೋಣ, ಆದರೆ ಭಯ ಬೇಡ, ಧೈರ್ಯ ಇರಲಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಇಷ್ಟೇ ಸುಲಭ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಅರ್ಥ ಆಯ್ತು ಅಂತ ಭಾವಿಸ್ತಾ, ಮತ್ತೊಮ್ಮೆ ಏನಾದರೂ ಕೂಡ ನಮಗೆ ಡೌಟ್ ಇದ್ರೆ ಕಾಲ್ ಬ್ಯಾಕ್ ಮಾಡಿ. ಸೊ ಆನ್ಲೈನ್ ಎಕ್ಸಾಮ್ ಏನಾದರೂ ಕೂಡ ಆನ್ಲೈನ್ ಎಕ್ಸಾಮ್ ಫಿಕ್ಸ್ ಆಯ್ತು ಅಂದರೆ ಭಯ ಪಡ್ಬಿಡಿ. ಜೊತೆಗೆ ತಮಗೆಲ್ಲ ಹೇಳಿದಂತೆ ಈಗ ಆಲ್ರೆಡಿ KR ಟ್ಯೂಟೋರಿಯಲ್ಸ್ ಕಡೆಯಿಂದ ತರಗತಿಗಳು ಪ್ರಾರಂಭವಾಗಿದೆ. ಸೊ ನಿರಂತರವಾಗಿ ನಡೀತಾ ಇದೆ. ಸೊ 999 ರೂಪಾಯಿಗೆ ನಿಮಗೆ ತರಗತಿಗಳು ಸಿಗ್ತಾ ಇದೆ. ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಅನುಕೂಲ ಆಯ್ತು ಅಂತ ಭಾವಿಸ್ತೀನಿ. ಸೊ ಅನುಕೂಲ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ, ಸೊ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.